ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸೋಳಾಗಿದ್ದೇನೆ. ಮತ್ತೊಂದು ಆವರ್ತಿ ನಮ್ಮನ್ನು ಈ ರೀತಿಯಲ್ಲಿ ಸೇರ ಮಾಡಿದಂತಹ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಪ್ರಾರ್ಥನೆಯ ಜೀವಿತದಲ್ಲಿ ನಾವು ಮುಂದೆ ಸಾಗುವಂತಹ ಕೆಲವು ವಿಷಯಗಳಿಗೋಸ್ಕರವಾಗಿ ಈ ದಿನ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಸ್ತ್ರೀಯರಾದ ನಾವುಗಳು ಕುಟುಂಬದ ಅನೇಕ ಆಶೀರ್ವಾದಗಳಿಗೆ ಪಾತ್ರರಾಗುವ ಹಾಗೆ ನಮ್ಮ ಕುಟುಂಬಗಳನ್ನು ಭದ್ರವಾಗಿ ಕಾಯ್ದು ನಡೆಸಿಕೊಳ್ಳುವುದಕ್ಕಾಗಿ ಸ್ತ್ರೀಯರಾದ ನಾವುಗಳು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಮೊದಲು ನಾವು ನಮ್ಮ ಹೃದಯ ನಮ್ಮನ್ನು ದೂಷಿಸದ ಹಾಗೆ ಕ್ರಿಸ್ತನಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನು ಜೀವಿಸಲಿಕ್ಕಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು, ಸಂಪೂರ್ಣ ಎಂದರೆ ಕರ್ತನ ಪ್ರಸನ್ನತೆಯಲ್ಲಿ ಕಾದಿದ್ದು ಆತನ ದಯೆ ಕೃಪೆಯ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳುವಂಥದ್ದಾಗಿದೆ. ಈ ರೀತಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಜೀವಿತದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗಾಗಿ, ಮುಖ್ಯವಾಗಿ ನಮ್ಮ ಕುಟುಂಬಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅನೇಕ ಸಂದರ್ಭಗಳಲ್ಲಿ ಬರೀ ಪ್ರಾರ್ಥನೆ ಅಲ್ಲ, ಉಪವಾಸದೊಂದಿಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಉಪವಾಸ ಪ್ರಾರ್ಥನೆ ಅಂದರೆ ನಾವು ನಮ್ಮ ಹೃದಯಗಳನ್ನು ತಗ್ಗಿಸಿಕೊಂಡು ಕರ್ತನ ಪಾದಗಳ ಬಳಿಯಲ್ಲಿ ಕೂತುಕೊಳ್ಳುವ ಹಾಗೆ ದಿನವಿಡೀ ಆತನ ಪ್ರಸನ್ನತೆಯನ್ನು ಬಯಸುತ್ತಾ ನಮ್ಮನ್ನು ನಾವು ಆತನ ಕೃಪೆಯುಳ್ಳ ಕರಗಳಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನನ್ನೇ ಎದುರು ನೋಡ್ತಾ ಆತನ ಮೇಲೆ ಆತುಕೊಂಡು ನಾವು ಮಾಡುವಂತಹ ಪ್ರಾರ್ಥನೆಯಾಗಿದೆ. ನಾವು ಬಾಯಿ ತೆರೆದು ಆತನಿಗೆ ವಂದನೆಯನ್ನು ಸಲ್ಲಿಸುತ್ತಾ ನಾವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಕರ್ತನೇ, ನಿನಗೆ ಸ್ತೋತ್ರಪ್ಪ, ನೀನು ನನ್ನೊಟ್ಟಿಗೆ ಇದ್ದಿ, ನನಗಿನ್ನೇನು ಬೇಕು? ಈ ನೋವು ಭರಿತವಾದ ಸಂಗತಿಯನ್ನು ನನ್ನ ಜೀವಿತದಲ್ಲಿ ಬದಲಾಯಿಸ್ತೀಯ ಅಂತ ಹೇಳಿ ನಾನು ನಂಬ್ತೇನೆ ತಂದೆ ಎಂಬುದಾಗಿ ನಮ್ಮ ಹೃದಯವನ್ನು ಆತನ ಮುಂದೆ ಒಯ್ದು ಬಿಡಬೇಕು. ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆಯೋ ಆ ವಿಷಯವನ್ನು ಮುಚ್ಚುಮರೆ ಇಲ್ಲದೆ ಒಬ್ಬ ತಾಯಿಯ ಬಳಿ ಹೇಳಿಕೊಳ್ಳುವ ಹಾಗೆ, ತಂದೆಯ ಹತ್ತಿರ ಹಂಚಿಕೊಳ್ಳುವ ಹಾಗೆ ನಾವು ಸತತವಾಗಿ ಆತನ ಸನ್ನಿಧಿಯಲ್ಲಿ ನಮ್ಮ ಹೃದಯದ ಎಲ್ಲ ಭಾರವನ್ನು, ನೋವನ್ನು ನಾವು ಸಂಪೂರ್ಣವಾಗಿ ಆತನ ಮುಂದೆ ಒಯ್ದು ಬಿಡಬೇಕು. ಈ ರೀತಿಯಲ್ಲಿ ನಾವು ನಮ್ಮ ಕುಟುಂಬಕ್ಕಾಗಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವಾಗ ವಚನಗಳನ್ನು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಅಂದರೆ ಆತನು ಕೊಟ್ಟಂಥ ವಾಗ್ದಾನ ವಚನಗಳನ್ನು ನಾವು ಹೇಳುತ್ತಾ ಆ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಅದು ತಗ್ಗಿಸಿಕೊಂಡು ಕಣ್ಣೀರಿನೊಡನೆ ಆತನನ್ನು ನಾವು ಸಂಪರ್ಕಿಸಬೇಕು. ಈ ಒಂದು ಕಣ್ಣೀರನ್ನು ಕರ್ತನ ಪ್ರಸನ್ನತೆಯಲ್ಲಿ ಉಪವಾಸದೊಂದಿಗೆ ಹೊಯ್ಯಿರಿ ಎಂಬುದಾಗಿ ನಾವು ಪ್ರಕಟಣೆ ಗ್ರಂಥದಲ್ಲಿ 7ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ. ನಾವು ಇದರಲ್ಲಿ ಯಶಸ್ವಿಯಾಗಬೇಕಾದರೆ ಕೆಲವೊಂದು ಮುಖ್ಯವಾದ ಸಂಗತಿಗಳನ್ನು ನಾವು ಅನುಸರಿಸಬೇಕು. ಅದು ಮೊದಲನೇದಾಗಿ ಉಪವಾಸ ಪ್ರಾರ್ಥನೆಯನ್ನು ಮಾಡುವಾಗ ಕಣ್ಣೀರಿನೊಂದಿಗೆ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ಬೋದು. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ನಾವು ಕರ್ತನನ್ನು ಸ್ತುತಿ ಸ್ತೋತ್ರಗಳೊಂದಿಗೆ ಮಹಿಮೆ ಪಡಿಸಬೇಕಾಗಿದೆ. ಆನಂತರ ನಾವು ನಮ್ಮ ಚಿಂತೆಗಳನ್ನು, ಭಾರವನ್ನು, ನಮ್ಮ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಒತ್ತಡಗಳನ್ನು ಕರ್ತನ ಪಾದದ ಬಳಿಯಲ್ಲಿ ಸುರಿದು ಬಿಡಬೇಕು. ಆದಾಗ್ಯೂ ನಾವು ಆ ಪ್ರಾರ್ಥನೆ ಮಾಡಿದ ನಂತರ, ಆ ಹೃದಯ ಭಾರವನ್ನು ಕಳ್ಕೊಂಡ ನಂತರವೂ ಮತ್ತೆ ಅದೇ ಚಿಂತೆಗಳಿಂದ ನಾವು ತುಂಬಿಸಲ್ಪಟ್ಟರೆ ಅದು ನಮ್ಮ ಅಪನಂಬಿಕೆಯನ್ನು ತೋರಿಸುವಂಥದ್ದಾಗಿದೆ. ಈ ರೀತಿಯಲ್ಲಿ ನಾವು ಆಶೀರ್ವಾದವನ್ನು ಕಳ್ಕೊಳ್ಳುವವರಾಗಿದ್ದೇವೆ. ಅಪನಂಬಿಕೆಯು ಆಶೀರ್ವಾದವನ್ನು ಕಳ್ಕೊಳ್ಳುವ ಹಾಗೆ ಮಾಡ್ತದೆ. ಆದ್ದರಿಂದ ನಾವು ಈ ಆಶೀರ್ವಾದವನ್ನು, ನಮ್ಮ ಸಮಸ್ಯೆಗಳಿಗೆ ಬಿಡುಗಡೆಯನ್ನು ನಾವು ಹೊಂದಿಕೊಳ್ಬೇಕಾದ್ರೆ ನಂಬಿಕೆಯಿಂದ ನಾವು ಆ ಪ್ರಾರ್ಥನೆಯನ್ನು ಒಪ್ಪಿಸಿಕೊಟ್ಟ ನಂತರ ಮತ್ತೆ ತಿರುಗಿ ಆ ಚಿಂತೆಗಳಿಗೆ ಹೋಗದ ಹಾಗೆ ಎಲ್ಲ ಭಾರವನ್ನು ಕರ್ತನ ಮೇಲೆ ಹಾಕಿಬಿಡಬೇಕು. ನಮ್ಮ ಚಿಂತೆಗಳನ್ನು ಆತನಿಗೆ ಕೃತಜ್ಞತಾ ಸ್ತುತಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ತಿಳಿಪಡಿಸುವಾಗ ಆತನು ಸರ್ವಶಕ್ತನು, ಪ್ರೀತಿ ಕೃಪೆಗಳಿಂದ ತುಂಬಿಸಲ್ಪಟ್ಟವನಾಗಿರುವುದರಿಂದ ಆತನು ಖಂಡಿತವಾಗಿಯೂ ನನ್ನ ಕುಟುಂಬವನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನಂಬಿಕೆಯಿಂದ ನಾವು ಮುಂದೆ ಸಾಗಬೇಕು. ಯಾಕೆಂದರೆ ನಮ್ಮ ಕುಟುಂಬದ ಬಗ್ಗೆ ನಮಗಿರುವಂಥ ಭಾರವನ್ನು ಕರ್ತನು ತಿಳಿದ ಆತನಾಗಿದ್ದಾನೆ. ಆತನ ಬಲ, ಕೃಪೆ ಮತ್ತು ಆತನ ಪ್ರೀತಿ ನಮ್ಮ ಕುಟುಂಬಸ್ಥರ ಮೇಲೆ ಪ್ರಕಟವಾಗಲಿ ಎಂಬುದಾಗಿ ನಾವು ಸ್ತುತಿಗಳೊಂದಿಗೆ ಹೊರಸೂಸುವಂಥ ಹೃದಯದಿಂದ ಬಾಯಿ ತೆರೆದು ನಾವು ಆತನಿಗೊಂದಿಗೆ ಮಾತನಾಡಿ ಅರಿಕೆ ಮಾಡುವಾಗ ಕರ್ತನು ನಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತಾ ನಮ್ಮ ಕುಟುಂಬಗಳನ್ನು ಕಾಯ್ದು ಕಾಪಾಡುವ ಆತನಾಗಿದ್ದಾನೆ. ಮನುಷ್ಯರಿಂದ ಯಾವ ಅಸಾಧ್ಯ ಸಂಗತಿ ಉಂಟೋ ಅದು ದೇವರಿಂದ ಎಲ್ಲವೂ ಸಾಧ್ಯವಾಗಿದೆ ಎಂಬುದಾಗಿ ನಾವು ಮತ್ತೆ ಮತ್ತೆ ಅದನ್ನು
ಅನುಭವಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ, ಬಿಡಿಸುವ ಆತನಾಗಿದ್ದಾನೆ. ಖಂಡಿತವಾಗಿಯೂ ದೇವರು ನಮ್ಮ ಜೊತೆ ಇದ್ದು ನಮಗೆ ಆತನು ಎಲ್ಲ ವಿಧವಾದಂಥ ಇಕ್ಕಟ್ಟಿನಿಂದ ಬಿಡಿಸಿ ನಮ್ಮ ಕೂಗನ್ನು ಲಾಲಿಸಿ ಆತನು ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ. ಹಾಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಹೌದು ಸ್ವಾಮಿ, ಸ್ತ್ರೀಯಾದ ನಾನು ನನ್ನ ಕುಟುಂಬವನ್ನು ಕಾಪಾಡಿಕೊಳ್ಳಲು, ಅದನ್ನು ರಕ್ಷಿಸಲು ನಿನ್ನ ಮೊರೆ ಹೊಕ್ಕುವಂಥ ಪ್ರಾರ್ಥನೆಯೊಂದಿಗೆ ಯಾವ ರೀತಿಯಲ್ಲಿ ನಿನ್ನನ್ನು ನಾನು ಸ್ತುತಿಸಬೇಕು, ಪ್ರಾರ್ಥಿಸಬೇಕೆಂಬುದಾಗಿ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹೌದು ಸ್ವಾಮಿ, ನಮ್ಮ ಮನೋಭಾರವನ್ನು, ಚಿಂತೆಗಳನ್ನೆಲ್ಲ ನಾವು ಲೋಕದವರ ಮುಂದೆ ಹೊಯ್ಯದೆ ನಿನ್ನ ಮುಂದೆ ಹೊಯ್ಯುವಾಗ ಹೃದಯವನ್ನು ಬಲ್ಲಂತ ನನ್ನ ಒಡೆಯನೇ ಆ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಸದುತ್ತರವನ್ನು ಕೊಟ್ಟು ಎಲ್ಲ ವಿಧದಲ್ಲಿ ಸಂತೈಸಿ ಆ ಬಿಡುಗಡೆಯನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಕೊಡ್ತಾ ನಿಮ್ಮ ಪ್ರೀತಿಯೊಂದಿಗೆ ನಮ್ಮ ಜೀವಿತಗಳನ್ನು ನಡೆಸುವಂತೆ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ, ತಂದೆಯ ದೇವರೇ, ಪ್ರಾರ್ಥನೆಯನ್ನು ಈ ಒಂದು ವಿಷಯದಲ್ಲಿ ನೀವು ಕೊಟ್ಟಂಥ ತಿಳುವಳಿಕೆ ಜ್ಞಾನವನ್ನು ನಾವು ಸ್ತುತಿ ಸ್ತೋತ್ರಗಳೊಂದಿಗೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್.